ಸಂಸತ್ ಭವನದಲ್ಲಿ ಕಲರ್ ಬಾಂಬ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 6ನೇ ಆರೋಪಿ ಸೂತ್ರಧಾರಿ ಲಲಿತ್ ಬಂಧನ ಆಗಿರುವಂತದ್ದು. ತಲೆಮರೆಸಿಕೊಂಡಿದ್ದಂತ ಆರೋಪಿ ಲಲಿತ್ ಬಂಧನ ಆಗಿರುವಂತದ್ದು. ಈತ 6ನೇ ಆರೋಪಿ, ಸೂತ್ರಧಾರಿ ಕೂಡ. ಈತನೇ ಎಲ್ಲವನ್ನ ಪ್ಲಾನ್ ಮಾಡಿದ್ದ. ಈತನನ್ನ ಈಗ ಬಂಧನ ಮಾಡಲಾಗಿದೆ. ಈತ ತಲೆಮರೆಸಿಕೊಂಡಿದ್ದ. ಸಂಸತ್ನ ಒಳಗೆ ಹೊರಗೆ ಗಲಭೆಯ ಸೂತ್ರಧಾರಿ ಲಲಿತ್ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಈತನೇ ಎಲ್ಲವನ್ನ ರೆಡಿ ಮಾಡಿದ್ದ, ಸೂತ್ರಧಾರಿ ಕೂಡ ಆಗಿದ್ದ, ತಲೆಮರೆಸಿಕೊಂಡಿದ್ದ. ಈ ಘಟನೆ ಆದ್ಮೇಲೆ ಇನ್ನು ಸಂಸತ್ನ ಒಳಗಡೆ ಮತ್ತೆ ಹೊರಗಡೆ ಗಲಭೆಯನ್ನ ಮಾಡೋದಕ್ಕೆ ಸೂತ್ರಧಾರಿ ಮಾಡಿದ್ದ ಈತ. ಕೋಲ್ಕತ್ತಾದಲ್ಲಿ ಶಿಕ್ಷಕನಾಗಿದ್ದ ಈತ. ಆರೋಪಿ ಲಲಿತ್ ಬಂಧನ ಆಗಿರುವಂಥದ್ದು. ಈತ ಶಿಕ್ಷಕ ಕೂಡ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಸಂಸತ್ ಭವನದ ದಾಳಿ ಬಳಿಕ ಈತ ತಲೆಮರೆಸಿಕೊಂಡಿದ್ದ. ಈಗ ಈತನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಒಂದು ಸಂಸತ್ ದಾಳಿ ಇದೆಯಲ್ಲ, ಸಂಸತ್ತು ಒಳಗಡೆ ಪ್ರೇಕ್ಷಕರ ಗ್ಯಾಲರಿಯಿಂದ ನುಗ್ಗಿ ಈ ಒಂದು ವಿಚಾರ ದೇಶಾದ್ಯಂತ ಭಾರಿ ಸದ್ದು ಮಾಡಿತ್ತು. ಅದೇ ರೀತಿಯಾಗಿ ನಿನ್ನೆ ಪ್ರಧಾನಿ ಮೋದಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಸಭೆ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಭದ್ರತೆ ಹೆಚ್ಚಿಸುವ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಆಯಿತು. ಈಗ 6ನೇ ಆರೋಪಿಯ ಬಂಧನ ಆಗಿರುವಂಥದ್ದು. ಇನ್ನು ಸಂಸತ್ನ ಒಳಗೆ ಹೊರಗೆ ದಾಳಿಯ ಬಗ್ಗೆ ಭಾರಿ ತಯಾರಿ ಮಾಡಿಕೊಂಡಿದ್ರು. ಹೊಗೆ ಗ್ಯಾಂಗ್ನಿಂದ 11 ತಿಂಗಳ ಮಹಾ ಸಿದ್ಧತೆ ಕೂಡ ಆಗಿತ್ತು. 6 ಜನ 6 ರಾಜ್ಯದವರು ಸಂಸತ್ ದಾಳಿಗೆ ಬಹಳಷ್ಟು ಸ್ಕೆಚ್ ಅನ್ನ ಹಾಕೊಂಡಿದ್ರು. ಬಹಳ ಪ್ರೀ ಪ್ಲಾನ್ ಮಾಡಿಕೊಂಡು ಈ ರೀತಿಯಾದಂತಹ ದಾಳಿಯನ್ನ ಮಾಡಿದ್ದಾರೆ. ಸಂಸತ್ನ ಒಳಗಡೆ 2 ಹೋಗಿದ್ರು, ಹೊರಗಡೆ ಕೂಡ ಅಷ್ಟೇ ಭಾರಿ ದಾಳಿ ಮಾಡಬೇಕು ಅಂತ ತಯಾರಿ ಮಾಡಿಕೊಂಡಿದ್ರು. ಹೊಗೆ ಗ್ಯಾಂಗ್ನಿಂದ 11 ತಿಂಗಳ ಮಹಾ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಇನ್ನ 1.5 ವರ್ಷದ ಹಿಂದೆಯೇ ಫೇಸ್ಬುಕ್ನಲ್ಲಿ ಪರಿಚಯ ಆಗುತ್ತೆ ಇವ್ರದ್ದು. ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಗ್ರೂಪ್ನಿಂದ ಗೆಳೆತನ ಪ್ರಾರಂಭ ಆಗುತ್ತೆ ಇವರೆಲ್ಲರದು. ನಿರುದ್ಯೋಗ, ರೈತರ ಸಮಸ್ಯೆಯನ್ನ ವಿರೋಧಿಸೋದಕ್ಕೆ ಇವರು ಪ್ಲಾನ್ ಮಾಡ್ತಾರೆ, ಸಭೆ ಮಾಡ್ತಾರೆ. 11 ತಿಂಗಳ ನಿರಂತರವಾಗಿ ಇದಕ್ಕೆ ನೀಲನಕ್ಷೆನ ರೆಡಿ ಮಾಡ್ತಾರೆ. ಹಾಗಿದ್ರೆ ಹೇಗಿತ್ತು ಇವರ ಪ್ಲಾನ್? 11 ತಿಂಗಳ ಸಿದ್ಧತೆ ಹೇಗಿತ್ತು? ಯಾವ ರೀತಿಯಾಗಿ ಇವರು ಸಭೆ ಮಾಡ್ತಿದ್ರು? ಎಲ್ಲೆಲ್ಲಿ ಸಿಕ್ಕಿದ್ರು? ಅದೆಲ್ಲದರ ಬಗ್ಗೆ ಸಂಸತ್ ಭವನವನ್ನೇ ಹೊಗೆ ಗ್ಯಾಂಗ್ ಟಾರ್ಗೆಟ್ ಆಗಿದ್ದಾದ್ರೂ ಯಾಕೆ? ವಿಚಾರಣೆ ವೇಳೆ ಹೇಳಿದಂತ ಮಾಹಿತಿಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ಸಂಸತ್ ದಾಳಿಯ ಸ್ಕೆಚ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮಗೆ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇವರು 1 ವರ್ಷದ ಹಿಂದೆಯೇ ಫೇಸ್ಬುಕ್ನಲ್ಲಿ ಪರಿಚಯ ಆಗುತ್ತೆ ಇವರೆಲ್ಲರದ್ದು. ಇವರು ಫೇಸ್ಬುಕ್ನಲ್ಲಿ ಪರಿಚಯ ಆಗಿ ಒಬ್ರಿಗೊಬ್ರು ಗೆಳೆತನವನ್ನ ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ನ ಗ್ರೂಪ್ನಿಂದ ಇವರ ಗೆಳೆತನ ಪ್ರಾರಂಭ ಆಗುತ್ತೆ. ಫೇಸ್ಬುಕ್ನಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ನಲ್ಲಿ ಇವರ ಗೆಳೆತನ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ ಇವರು ಚರ್ಚೆ ಮಾಡ್ತಾರೆ. ನಿರುದ್ಯೋಗ, ರೈತರ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಂದಿಷ್ಟು ಚರ್ಚೆ ಮಾಡ್ತಾರೆ. ಪ್ರತಿಭಟನೆಗೆ ಉಗ್ರ ರೂಪ ಕೊಡೋದಕ್ಕೆ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ. ಇವರು ಫೇಸ್ಬುಕ್ನಲ್ಲಿ ಪರಿಚಯ ಆದ್ಮೇಲೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. 9 ತಿಂಗಳ ಹಿಂದೆ ಮೈಸೂರಲ್ಲಿ 6 ಜನ ಮೊದಲ ಬಾರಿಗೆ ಸಭೆ ಮಾಡ್ತಾರೆ. ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ. ಮೊದಲು ಫೇಸ್ಬುಕ್ನಲ್ಲೇ ಇರ್ತಾರೆ, ಅದಾದ ಬಳಿಕ ಮೈಸೂರಿನಲ್ಲಿ ಭೇಟಿ ಮಾಡ್ತಾರೆ. ಸಂಸತ್ ಭವನದಲ್ಲೇ ವಿರೋಧ ವ್ಯಕ್ತಪಡಿಸೋದಕ್ಕೆ ಇವರೆಲ್ಲರೂ ಕೂಡ ಒಮ್ಮತದ ನಿರ್ಧಾರ ಮಾಡ್ತಾರೆ. ಇವರೆಲ್ಲರೂ ಪ್ಲಾನ್ ಮಾಡ್ಕೊಂತಾರೆ. ಪ್ಲಾನ್ ಮಾಡಿಕೊಂಡು ಈ ಒಂದು ಸಿದ್ಧತೆ ಮಾಡ್ತಾರೆ. ಜುಲೈನಲ್ಲೇ ಸಂಸತ್ ಭವನದಲ್ಲಿ ಅಟ್ಟಹಾಸಕ್ಕೆ ನೀಲನಕ್ಷೆಯನ್ನ ರೆಡಿ ಮಾಡ್ತಾರೆ. ಆದರೆ ಅದು ಫ್ಲಾಪ್ ಆಗುತ್ತೆ. ಯಾಕಂತಂದ್ರೆ ಅವರಿಗೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆಗ್ಲೇ ರೆಡಿ ಆಗಿರುತ್ತೆ. ಆದರೆ ಪಾಸ್ ಸಿಗದೆ ಭದ್ರತೆ ಇದ್ದಿದ್ರಿಂದ ದಾಳಿ ಮುಂದೂಡಿಕೆ ಮಾಡ್ತಾರೆ. ಅಂದ್ರೆ ಇದು ಡಿಸೆಂಬರ್ಗೆ ಬರುತ್ತೆ. ಆದ್ರೆ ಮುಂಚೆನೇ ಆಗಬೇಕಾಗಿತ್ತು. ಅಲ್ಲಿ ಸಾಕಷ್ಟು ಭದ್ರತೆ ಇತ್ತು. ಮತ್ತೊಂದು ಕಡೆ ಅವರಿಗೆ ಪಾಸ್ ಕೂಡ ಸಿಗೋದಿಲ್ಲ. ಇನ್ನು ಮತ್ತೆ 6 ಜನ ಪ್ಲಾನ್ ಇದ್ದಿದ್ದು 14 ಡಿಸೆಂಬರ್ 2023 ಅಂದ್ರೆ ಮೊನ್ನೆ ಏನಾಯ್ತಲ್ಲ ಅವತ್ತು 14ನೇ ತಾರೀಕು ಅವರು ಪ್ಲಾನ್ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಪ್ರತಾಪ್ ಸಿಂಹ ಆಪ್ತ ಸಹಾಯಕ ಆಗಿರುವಂತ ಸಾಗರ್ನಿಂದ ಪಾಸ್ ವಿತರಣೆ ಮಾಡ್ತಾರೆ. ಇವರಿಗೆ ಪಾಸ್ ವಿತರಣೆ ಆದ್ಮೇಲೆ ಇದೆಲ್ಲ ಪ್ಲಾನ್ ಅವರಿಗೆ ಬಹಳಷ್ಟು ಈಸಿ ಆಗುತ್ತೆ. ಡಿಸೆಂಬರ್ 13ಕ್ಕೆ ಸಂಸತ್ ಕಲಾಪದಲ್ಲಿ ಭಾಗಿಯಾಗೋದಕ್ಕೆ ಇವರಿಗೆ ಪಾಸ್ ಕೊಡ್ಲಾಗುತ್ತೆ. 14ಕ್ಕೆ ಇವ್ರ ಪ್ಲಾನ್ ಇರುತ್ತೆ. ಆದ್ರೆ 1 ದಿನ ಮುಂಚಿತವಾಗಿ ಇವರಿಗೆ ಪಾಸ್ ಸಿಗುತ್ತೆ. ಇವರು ಪ್ಲಾನ್ ಕೂಡ ಮಾಡ್ಕೊಳ್ತಾರೆ 13ನೇ ತಾರೀಕೆ. 1 ದಿನದ ಮೊದಲು ಪಾಸ್ ಸಿಕ್ಕಿದ್ರಿಂದ ಪ್ಲಾನ್ ಚೇಂಜ್ ಆಗುತ್ತೆ. ಯಾಕಂದ್ರೆ 14ನೇ ತಾರೀಕು ಒಳಗಡೆ ನುಗ್ಗಿ ಒಂದಿಷ್ಟು ದಾಂಧಲೆ ಮಾಡಬೇಕು, ಈ ರೀತಿಯಾಗಿ ಪ್ರತಿಭಟನೆ ಮಾಡಬೇಕಂತ ಏನು ಚರ್ಚೆ ಆಗಿತ್ತಲ್ಲ, ಇಲ್ಲಿ 1 ದಿನದ ಮೊದಲೇ ಪಾಸ್ ಸಿಕ್ಕಿರೋದ್ರಿಂದ ಅಲ್ಲಿ ಪ್ಲಾನ್ ಚೇಂಜ್ ಮಾಡ್ಕೊಳ್ತಾರೆ. ಪ್ಲಾನ್ ಚೇಂಜ್ ಆಗಿರೋದ್ರಿಂದ 10 ಡಿಸೆಂಬರ್ 2023 ರಾತ್ರಿ ದೆಹಲಿಗೆ ತಲುಪ್ತಾರೆ 4 ಜನ.
ಈ 4 ಜನ 10ನೇ ತಾರೀಕಿಗೆ ದೆಹಲಿಗೆ ಹೋಗ್ತಾರೆ. ಯಾಕಂದ್ರೆ ಮುಂಚಿತವಾಗಿ ಇವರು ಮತ್ತೆ ಭೇಟಿಯಾಗಿ ಮತ್ತೆ ಒಂದಿಷ್ಟು ಚರ್ಚೆಯನ್ನ ಮಾಡ್ತಾರೆ. ಸಾಗರ್ ಶರ್ಮಾ, ಶಿಂಧೆ, ನೀಲಂ, ಲಲಿತ್ಜಾ ಭೇಟಿ ಆಗ್ತಾರೆ. ಇವರೆಲ್ಲರೂ ಕೂಡ ದೆಹಲಿಗೆ ತೆರಳಿ ದೆಹಲಿಯಲ್ಲಿ ಇವರೆಲ್ಲರನ್ನ ಕೂಡ ಭೇಟಿ ಮಾಡಿಕೊಂಡು ಭೇಟಿಯಾದ ಬಳಿಕ ಒಂದಿಷ್ಟು ಚರ್ಚೆ ಆಗ್ತಾರೆ. ಇನ್ನು 11 ಡಿಸೆಂಬರ್ 2023 ಬೆಳಗ್ಗೆ ದೆಹಲಿಗೆ ಮನೋರಂಜನ್ ಎಂಟ್ರಿ ಕೊಡ್ತಾನೆ. ಮೈಸೂರಿನ ಮನೋರಂಜನ್ 11ನೇ ತಾರೀಕು ದೆಹಲಿಗೆ ಎಂಟ್ರಿ ಕೊಡ್ತಾನೆ. ಇನ್ನು ಎಲ್ಲರೂ ಕೂಡ ದೆಹಲಿಯಲ್ಲಿ ವಿಶಾಲ್ ಜೊತೆ ಸೇರಿ ದಾಳಿಗೆ ತಯಾರಿಯನ್ನ ನಡೆಸ್ತಾರೆ. ಯಾವ ರೀತಿಯಾಗಿ ದಾಳಿ ಮಾಡಬೇಕು, ಯಾಕಂದ್ರೆ ಭದ್ರತೆ ಇದೆ, ಹೆಂಗ್ ಹೋಗ್ಬೇಕು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ರೂಪುರೇಷೆಯನ್ನ ರೆಡಿ ಮಾಡ್ಕೊಳ್ತಾರೆ. ಭದ್ರತೆ ಬಗ್ಗೆ ಅಷ್ಟು ಎಚ್ಚರಿಕೆ ಇದ್ರೂ ಕೂಡ ಹೆಂಗ್ ಒಳನುಗ್ಗೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನ ಇಂಡಿಯಾ ಗೇಟ್ ಬಳಿ ಬೆಳಗ್ಗೆ 8ರಿಂದ 8:30ರವರೆಗೆ 6 ಜನ ಸಭೆ ಮಾಡ್ತಾರೆ. ಅಂದ್ರೆ ಇದರ ಅರ್ಥ 30 ನಿಮಿಷಗಳ ಕಾಲ ಇವರು ಸಭೆ ಮಾಡ್ತಾರೆ. ಅರ್ಧ ಗಂಟೆ ಇದಕ್ಕೆ ಪ್ಲಾನ್ ಅನ್ನ ರೂಪಿಸೋದಕ್ಕೆ ರೆಡಿ ಮಾಡ್ಕೊಳ್ತಾರೆ. ಇನ್ನ ಇಂಡಿಯಾ ಗೇಟ್ ಬಳಿ ಕಲರ್ ಬಾಂಬ್ ಕೊಟ್ಟಿದ್ದಂತ ಅಮೋಲ್ ಶಿಂಧೆ, ಈ ಕಲರ್ ಬಾಂಬ್ ದಾಳಿ ಆಯ್ತಲ್ಲ, ಕಲರ್ ಬಾಂಬ್ ಯೆಲ್ಲೋ ಕಲರ್ ಮತ್ತೆ ಹೊರಗಡೆ ಒಂದಿಷ್ಟು ಪಿಂಕ್ ಕಲರ್ ದಾಳಿ ಆಯ್ತಲ್ಲ, ಅದನ್ನ ಅಮೋಲ್ ಶಿಂಧೆ ಕೊಡ್ತಾರೆ. ಮಧ್ಯಾಹ್ನ 12ಕ್ಕೆ ಸಂಸತ್ ಭವನ ಪ್ರವೇಶಿಸಿದಂತ ಮನೋರಂಜನ್ ಮತ್ತೆ ಶರ್ಮಾ ಇವರಿಬ್ಬರಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಅವರಿಬ್ಬರಿಗೆ ಪಾಸ್ ಸಿಕ್ಕಿರುತ್ತೆ. ಇನ್ನು ಹೊರಗಡೆ ಕೂಡ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ ಬೇರೆ ಬೇರೆಯವರು. ಇವರಿಬ್ಬರು ಹೊರಗಡೆ ಹೋಗಿ ದಾಂಧಲೆ ಮಾಡ್ತಾರೆ. ಮಧ್ಯಾಹ್ನ 1:03 ಲೋಕಸಭೆ ಕಲಾಪದಲ್ಲಿ ಅಟ್ಟಹಾಸವನ್ನ ಮೆರಿತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಸಂಸದರು ಸೀರಿಯಸ್ ಆಗಿ ಲೋಕಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ. ಒಂದಿಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಅಂದ್ರೆ 1:03 ಇಲ್ಲಿ ಇಬ್ರು ಒಳಗಡೆ ಹೋಗಿದ್ರಲ್ಲ, ಶರ್ಮಾ ಮತ್ತೆ ಮನೋರಂಜನ್, ಇವರು ದಾಂಧಲೆಯನ್ನ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಪಿನ್ ಟು ಪಿನ್ ಮಾಹಿತಿ ಆಗಿರುವಂಥದ್ದು. ಸಂಸತ್ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ಇದು ಅಸ್ತ್ರ ಆಗ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ INDIA. ಪ್ರತಾಪ್ ಸಿಂಹ ಅಮಾನತಿಗೆ ಪ್ರತಿಪಕ್ಷ ಪಟ್ಟನ್ನ ಹಿಡಿದಿರುವಂಥದ್ದು. ಈಗ ಇದು ಪ್ರತಿಪಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ವಿಪಕ್ಷಗಳಿಗೆ ಇದು ಅಸ್ತ್ರ ಆಗ್ತಾ ಇರುವಂಥದ್ದು. ಇನ್ನು ಸರ್ಕಾರದ ವಿರುದ್ಧ ಇಂಡಿಯಾ ಕೂಟ ತಿರುಗು ಬಿದ್ದಿದೆ. ಪ್ರತಾಪ್ ಸಿಂಹ ಅವರನ್ನ ಅಮಾನತು ಮಾಡಬೇಕು ಅಂತ ಈಗ ಪ್ರತಿಪಕ್ಷ ಪಟ್ಟನ್ನ ಹಿಡಿದಿರುವಂಥದ್ದು. ಗದ್ದಲವೆಬ್ಬಿಸಿ 15 ಸದಸ್ಯರಿಗೆ ಸಸ್ಪೆಂಡ್ ಶಿಕ್ಷೆ ಕೊಡಲಾಗಿದೆ. ಈಗೇನು ಗದ್ದಲ ಎಬ್ಬಿಸಿದ್ರಲ್ಲ ಅವರಿಗೆ 15 ಸದಸ್ಯರಿಗೆ ಈಗ ಸಸ್ಪೆಂಡ್ ಶಿಕ್ಷೆ ಕೊಡಲಾಗಿರುವಂಥದ್ದು. ಪ್ರತಾಪ್ ಮೇಲೆ ಕ್ರಮ ಯಾಕಿಲ್ಲ ಅಂತ ವಿಪಕ್ಷಗಳ ಪ್ರಶ್ನೆ ಬಗ್ಗೆ ಈ ಬಗ್ಗೆ ಚರ್ಚೆಗೆ ಪತ್ರ ಬರೆದಿದ್ದಾರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಏನು ನಿನ್ನೆ ಬಹಳಷ್ಟು ಗದ್ದಲ ಆಯಿತು, ಒಂದಿಷ್ಟು ಕೋಲಾಹಲವೇ ಉಂಟಾಯಿತು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷದವ್ರನ್ನ ಕೂಡ ಇಲ್ಲಿ ಅಮಾನತು ಮಾಡಲಾಯಿತು. ಯಾಕಂತಂದ್ರೆ ಅಲ್ಲಿ ರಾಜ್ಯಸಭಾಧ್ಯಕ್ಷರಿಗೆ ಮಾತನಾಡೋದಕ್ಕೆ ಅವಕಾಶ ಇರೋದಿಲ್ಲ, ಇವರೆಲ್ಲರೂ ಗದ್ದಲ ಮಾಡ್ತಾರೆ, ಹಾಗಾಗಿ ಅವ್ರನ್ನ ಅಮಾನತು ಮಾಡಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನನ್ನ ಕಲೀಗ್ ರಾಘವೇಂದ್ರ ಗುಡಿ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ನಾವು ಗಮನಿಸಬಹುದು ಏನೆಲ್ಲ ಕೋಲಾಹಲ ಆಯ್ತು, ಏನೆಲ್ಲ ಗದ್ದಲ ಆಯ್ತು ಅಂತ ಒಂದು ಕಡೆ ಆದ್ರೆ, ಇನ್ನ ಈ ಕೇಸ್ ಈಗ ದೇಶಾದ್ಯಂತ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನ 6 ಜನರನ್ನ ಕೂಡ ಈಗ ಬಂಧನ ಮಾಡಲಾಗ್ತಾ ಇದೆ. ಸೊ ಈ ಒಂದು ಬಂಧನ ಆದ ಬಳಿಕ ತನಿಖೆ ಯಾವ ರೀತಿ ಆಗುತ್ತೆ, ತನಿಖೆಯಲ್ಲಿ ಏನೆಲ್ಲ ಇರುತ್ತೆ ಅಂತ? ಪ್ರಮುಖವಾಗಿ ಈ ಒಂದು ದಾಳಿಯ ಒಂದು ಸಂದರ್ಭವನ್ನ ಗಮನಿಸಿದಂತದ್ದು 13ನೇ ತಾರೀಕು ಡಿಸೆಂಬರ್ಗೆ ಆಗಿರುವಂತದ್ದು. ಎಕ್ಸಾಕ್ಟ್ಲಿ 22 ವರ್ಷಗಳ ಹಿಂದೆ ಅದೇ ಡೇಟ್ ದಿನ ಪಾರ್ಲಿಮೆಂಟ್ ಮೇಲೆ ಕೂಡ ಅಟ್ಯಾಕ್ ಆಗಿರುತ್ತೆ. ಹೀಗಾಗಿ ಒಂದು ಕಡೆಯಿಂದ ಆ ಡೇಟ್ ಅನ್ನ ಬೇಕಂತಾನೆ ಅದೇ ದಿನ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗಿತ್ತಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಈಗ ಆಲ್ರೆಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಮನಿಸ್ತೀವಿ. ಇವತ್ತು ಇನ್ಫ್ಯಾಕ್ಟ್ ಹರಿಯಾಣದಲ್ಲಿ ಮಹಾಪಂಚಾಯತ್ ನಡೀತಾ ಇದೆ. ಈ ನಿಲಂನ ಬಿಡುಗಡೆ ಮಾಡಬೇಕು ಅಂತ ಪ್ರತಿಭಟನೆಗಳು ಕೂಡ ಶುರು ಆಗಿರುವಂತದ್ದು. ಅಂದ್ರೆ ಈ ಒಂದು ಇಡೀ ಒಂದು ಪ್ರಕರಣವನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಮೇಲ್ನೋಟಕ್ಕೆ ಹೇಳ್ತಾ ಇರೋದು ನಿರುದ್ಯೋಗಿಗಳಾಗಿದ್ರು, ಆ ಕಾರಣದಿಂದಾಗಿ ಅವರನ್ನ ಅವರು ಈ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತ. ನಿರುದ್ಯೋಗಿಗಳಾಗಿದ್ರೆ ಆ ಒಬ್ಬ ನೀಲಂ ಅಂತಕ್ಕಂಥ ವ್ಯಕ್ತಿಯ ಹೆಸರು, ಆ ಮಹಿಳೆಯ ಏಜ್ ಅನ್ನ ಗಮನಿಸ್ತಾ ಇದ್ರೆ 37ರಿಂದ ಕೆಲವರು 42 ಅಂತಾರೆ, ಕೆಲವು ಕಡೆ 37 ಅಂತ ಬರ್ತಾ ಇದೆ. 37 ವಯಸ್ಸಿನ ಒಬ್ಬ ಮಹಿಳೆ ನನಗೆ ಉದ್ಯೋಗ ಇರ್ಲಿಲ್ಲ ಅಂತ ಪ್ರತಿಭಟನೆ ಮಾಡೋದಾದ್ರೆ, ಈ ಹಿಂದೆ ನಡೆದಿರ್ತಕ್ಕಂಥ ಎಲ್ಲಾ ಪ್ರತಿಭಟನೆಗಳಲ್ಲೂ ಕೂಡ ಅವ್ರು ಭಾಗವಹಿಸ್ಕೊಂಡ್ ಬಂದಿದ್ದಾರೆ. ಪ್ರತಿಭಟನೆಗಳನ್ನೇ ಭಾಗವಹಿಸ್ತಾ ಬರುವಂತದ್ದು, ರಾಜಕೀಯ ಪಕ್ಷಗಳಿಗೆ ಮತವನ್ನ ಕೇಳ್ತಾ ಇರುವಂತ ಒಬ್ಬ ಆಕ್ಟಿವಿಸ್ಟ್ ಆಗಿದ್ದಂತ ಸಂದರ್ಭದಲ್ಲಿ ಯಾಕೆ ಯಾರು ಜಾಬ್ ಅನ್ನ ಕೊಡ್ತಾರೆ, ಜಾಬ್ ಅನ್ನ ತೆಗೆದುಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಮಾಡ್ಲಿಲ್ಲ ಅಂತ ಪ್ರಶ್ನೆಗಳಿದಾವೆ. ಅಂದ್ರೆ ಈ ಮೇಲ್ನೋಟಕ್ಕೆ ಅವರು ಕೊಡ್ತಿರೋಂತ ಕಾರಣಕ್ಕೂ ಅಲ್ಲಿ ಒಳಗಡೆ ಆ ದಾಳಿಗೆ ನಡೆದಿರ್ತಕ್ಕಂಥ ಪ್ಲಾನಿಂಗ್ ಅದು ಸಡನ್ ಆಗಿ ನಡೆದಿರುವಂತದ್ದಲ್ಲ. ಏನೋ ಈಗ ನನಗೆ ಕೆಲಸ ಸಿಕ್ತಿಲ್ಲ ಅಂತ ಯಾರೋ ಒಂದು ಕೋಪದಿಂದ ಬಂದ್ ಮಾಡಿರುವಂತದ್ದಲ್ಲ. ಪ್ರೀ ಪ್ಲಾನ್ಡ್ ಆಗಿರ್ತಕ್ಕಂಥದ್ದು, ಕೂಲಂಕುಷವಾಗಿರ್ತಕ್ಕಂಥ ಪ್ಲಾನ್ ಅನ್ನ ಮಾಡಿ, ಸಂಪೂರ್ಣ ರೇಖಿಯನ್ನ ಮಾಡಿ ಇಂತ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಅಲ್ಲಿ ಹೇಗೆ ಹೋಗ್ಬೇಕು, ಯಾವ ಸಂದರ್ಭದಲ್ಲಿ ಹೋಗ್ಬೇಕು, ಏನೆಲ್ಲ ಚೆಕ್ ಮಾಡ್ತಾರೆ, ಅಲ್ಲಿ ಶೂ ಅನ್ನ ಚೆಕ್ ಮಾಡ್ತಾರ ಮಾಡೋದಿಲ್ವಾ, ಹೀಗೆ ಪ್ರತಿಯೊಂದನ್ನ ರೇಖಿ ಮಾಡಿ ಆ ಮೂಲಕವಾಗಿ ಆ ಒಂದು
ಕಲರ್ ಬಾಂಬ್ ಅನ್ನ ಒಳಗಡೆ ತೆಗೆದುಕೊಂಡು ಹೋಗಿ ಅಲ್ಲಿ ಬ್ಲಾಸ್ಟ್ ಅನ್ನ ಮಾಡಿರುವಂತದ್ದು. ಆ ಮೂಲಕವಾಗಿ ಇಡೀ ಒಂದು ಪಾರ್ಲಿಮೆಂಟ್ ಅನ್ನ ಒಂದು ಅಟ್ಯಾಕ್ ಅನ್ನ ಮಾಡಿ ಒಂದು ಕಪ್ಪು ಚುಕ್ಕೆ ಮೂಡುವಂತ ಒಂದು ಪ್ರಕರಣವನ್ನ ನಡೆಸಿರುವಂತದ್ದು ಈ 4 ಜನ ಮೇಲ್ನೋಟಕ್ಕೆ ಕಂಡು ಬರುವಂತದ್ದು. ಆದ್ರೆ ಈಗ ಜಾ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕೂಡ ಬಂಧಿಸಲಾಗಿರ್ತಕ್ಕಂಥದ್ದು. ಆತ ಕೂಡ ಇದರ ಒಂದು ಪ್ಲಾನ್ ನ ರೂವಾರಿ ಆಗಿರ್ತಕ್ಕಂಥವನು ಅಂತ. ಹಾಗೆ ಅಂತ ಮಾತ್ರಕ್ಕೆ ಆತನೇ ಸಂಪೂರ್ಣವಾಗಿ ಇದನ್ನ ಮಾಡಿದಾನ ಅಥವಾ ಆತನ ಹಿಂದೆ ಮತ್ತೆ ಯಾರೆಲ್ಲ ಇದ್ದಾರೆ, ಈ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ಲಾನ್ ಏನು, ಅದಕ್ಕೆ ಯಾರ್ಯಾರಿಗೆ ಲಿಂಕ್ ಗಳಿದಾವೆ, ಇದಕ್ಕೆ ಲಾಜಿಸ್ಟಿಕಲ್ ಸಪೋರ್ಟ್ ಅನ್ನ ಕೊಟ್ಟಂತವ್ರು ಯಾರು, ಇದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಟ್ಟಂತವ್ರು ಯಾರು, ಪ್ಲಾನಿಂಗ್ ಅನ್ನ ಸಹಾಯ ಮಾಡಿದಂತವ್ರು ಯಾರು, ಈ ಒಂದು ಕೃತ್ಯವನ್ನ ಎಸಗೋದಕ್ಕೆ ಅವ್ರು ಏನಾದ್ರು ಪ್ರಾಕ್ಟೀಸ್ ಅನ್ನ ಮಾಡಿದ್ರ, ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ರು, ಆ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾರು ಸಹಾಯವನ್ನ ಮಾಡಿದ್ರು, ಇವರೆಲ್ಲ ಒಂದಾಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಫೇಸ್ಬುಕ್ ಅಲ್ಲಿ ಇವರೆಲ್ಲ ಒಂದಾಗಿದ್ರು ಅಂತ. ಅಷ್ಟಕ್ಕೇನೆ ಈ ರೀತಿಯ ಒಂದು ದಾಳಿ ನಡೆಸೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಇವರೆಲ್ಲ ಒಂದು ಈ ಐಡಿಯಾಲಜಿಕಲಿ ಇರ್ಬೋದು ಅಥವಾ ಇಂಥ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಬೇಕಾದ್ರೆ ಇದರ ಹಿಂದೆ ಇರ್ತಕ್ಕಂಥ ನಿಜವಾದ ಮೋಟಿವೇಶನ್ ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿರ್ತಕ್ಕಂಥ ತನಿಖೆ ಆಗ್ಬೇಕಾಗತ್ತೆ. ಜೊತೆಗೆ ಇದರ ಮೂಲವಾಗಿರ್ತಕ್ಕಂಥ ಯಾರು, ಈ ಮೂಲ ನಡೆದಿರುವಂತದ್ದು ಹೇಗೆ, ಒಂದು ವೇಳೆ ಅವತ್ತು ಈ ರಾಸಾಯನಿಕ ಬದಲು ಏನಾದ್ರು ಹಾನಿಕಾರಕವಾಗಿರ್ತಕ್ಕಂಥ ರಾಸಾಯನಿಕವನ್ನು ಅವರು ತೆಗೆದುಕೊಂಡು ಬಂದಾಗಿದ್ರೆ ಎಂತ ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತಾ ಇತ್ತು, ಏನೆಲ್ಲ ಆಗ್ತಾ ಇತ್ತು ಅಂತಕ್ಕಂಥ ಒಂದಿಷ್ಟು ಕಾರಣಗಳಿದಾವಲ್ಲ. ಈ ನಿಟ್ಟಿನಲ್ಲಿ ಒಂದು ಕೂಲಂಕುಷವಾಗಿರ್ತಕ್ಕಂಥ ತನಿಖೆ ಆಗುತ್ತೆ. ಈಗ ಆಲ್ರೆಡಿ ಅವರ ಫ್ಯಾಮಿಲಿ ಅವರೆಲ್ಲ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನೀಲಂ ಫ್ಯಾಮಿಲಿ ಅವರು ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿ ಅವರು ಒತ್ತಡಕ್ಕೆ ಒಳಗಾಗಿದ್ರು, ಉದ್ಯೋಗ ಇರ್ಲಿಲ್ಲ, ಆ ಕಾರಣಕ್ಕಾಗಿ ಇಂಥ ಒಂದು ಕೆಲಸ ಮಾಡಿದ್ದಾರೆ ಅಂತ. ಹಾಗಿದ್ರೆ ಉದ್ಯೋಗ ಇರ್ಲಿಲ್ಲ ಅಂದ್ರೆ ಈಗ 37 ವರ್ಷದ ಒಬ್ಬ ಮಹಿಳೆಗೆ ಇವತ್ತು ಉದ್ಯೋಗ ಇಲ್ಲ ಅಂದ್ರೆ ಕಳೆದ 10 ವರ್ಷಗಳಿಂದ ತೆಗೆದುಕೊಂಡ್ ಬಂದ್ರಾದ್ರು ನಾವು ಯಾರೇ ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ, ನೀವು ಇರ್ಬೋದು ಅಥವಾ ನಾವು ಯಾರೇ ಇರ್ಬೋದು, ಈಗ 21, 22, 23 ವರ್ಷಕ್ಕೆ ಒಂದಿಲ್ಲ ಒಂದು ಉದ್ಯೋಗದಲ್ಲಿ ಹೋಗ್ತಾರೆ. ಗೌರ್ಮೆಂಟ್ ನೌಕರಿನೇ ಅಂತಲ್ಲ, ಯಾವ್ದಾದ್ರು ಒಂದು ಸಿಗ್ತಾ ಇರುತ್ತೆ, ಅದಕ್ಕೆ ಎಲಿಜಿಬಲ್ ಇದ್ರೆ ನಾವೇ ನೋಡ್ತೀವಿ. ಸಾಕಷ್ಟು ಓಪನಿಂಗ್ಸ್ ಗಳು ಇದ್ರು ಕೂಡ ಎಷ್ಟೋ ಬಾರಿ ಏನಾಗುತ್ತೆ ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಸಿಗೋದಿಲ್ಲ. ಅಂತ ಒಂದು ಸಂದರ್ಭ ಇದ್ದಾಗ ಯಾಕೆ ಪ್ರಯತ್ನಗಳನ್ನ ಮಾಡ್ಲಿಲ್ಲ? ಕಳೆದ 1 ವರ್ಷದಿಂದ ನಾವು ನೋಡ್ತಾ ಇದ್ರು, ಕಳೆದ ಯಾವುದೇ ಪ್ರಯತ್ನವನ್ನು ಮಾಡಿದ್ರು ಉದ್ಯೋಗ ಸಿಗ್ಲಿಲ್ವಾ? ಅಥವಾ ಇನ್ನು ಕೂಡ ಒಂದ್ ಕಡೆ ಅವ್ರು ತಮ್ಮ ತಾವು ವಿದ್ಯಾರ್ಥಿನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ, ನಾನು ವಿದ್ಯಾರ್ಥಿನಿ ಅಂತ. ಆದ್ರೆ ಏಜ್ ನೋಡಿದ್ರೆ ಈ ರೀತಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆಯಿಂದ ಅದು ಅವ್ರು ಹೇಳ್ತಾ ಕೊಡ್ತಿರೋಂತ ಕಾರಣಕ್ಕೂ ನಿಜವಾಗಿ ಅಲ್ಲಿ ಇರ್ತಕ್ಕಂಥ ಮೋಟಿವೇಶನ್ಗೂ ಮ್ಯಾಚ್ ಆಗ್ತಿಲ್ಲ. ಆ ಕಾರಣದಿಂದಾಗಿ ನಿನ್ನೆ ಕೂಡ ಪೊಲೀಸ್ ಮೂಲಗಳಿಂದ ಬಂದಂತ ಮಾಹಿತಿ ಅಂದ್ರೆ ರೋಟೆಡ್ ಆನ್ಸರ್ಸ್ ನ ಕೊಡ್ತಾ ಇದ್ದಾರೆ, ಅಂದ್ರೆ ಗಟ್ಟಿ ಮಾಡ್ಕೊಂಡ್ ಬಂದಿದ್ದಂತ ಆನ್ಸರ್ ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಹೀಗಾಗಿ ತನಿಖೆ ನಡೀತಾ ಇದೆ. ಈಗ ನಿನ್ನೆ ತಾನೇ ಅವ್ರನ್ನ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೂಡ ವಹಿಸಲಾಗಿದೆ. ಹೀಗಾಗಿ ಪ್ರತಿಯೊಬ್ಬರದ ವಿಚಾರಣೆ ನಡೆಸಲಾಗುತ್ತೆ, ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರೆ, ಒಟ್ಟಾಗಿ ಕೂಡಿಸಿ ವಿಚಾರಣೆಗಳನ್ನ ಮಾಡ್ತಾರೆ, ಅವರ ಹೇಳಿಕೆಗಳನ್ನ ತಾಳೆ ಹಾಕ್ತಾರೆ. ಅದಾದ ಬಳಿಕ ಸಂಪೂರ್ಣವಾಗಿ ಅವರ ಕಾಲ್ ಡೀಟೇಲ್ಸ್ ಗಳನ್ನ ಇರ್ಬೋದು, ಅವರ ಚಲವಲಗಳ ಇರ್ಬೋದು, ಅವರ ಕುಟುಂಬಸ್ಥರ ಬಗ್ಗೆ ಮಾಹಿತಿ ಇರ್ಬೋದು, ಪ್ರತಿಯೊಬ್ಬರ ಜನ್ಮವನ್ನು ಜಾಲಾಡ್ತಾರೆ ಈಗ ತನಿಖಾ ತಂಡದವರು. ಅದಾದ ಬಳಿಕವಷ್ಟೇ ನಿಜವಾದ ಮೋಟಿವೇಶನ್ ಗೊತ್ತಾಗುತ್ತೆ, ನಿಜಕ್ಕೂ ಅವರು ಸ್ಟ್ರೆಸ್ ಗೆ ಒಳಗಾದಂತ ಯುವಕರ ಅಥವಾ ಇದರ ಹಿಂದೆ ಬೇರೆ ಮೋಟಿವೇಶನ್ ಇದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಚೇತನ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದವರಿಗೆ ಶಾಕ್ ಎದುರಾಗಿದೆ. ಗೃಹಲಕ್ಷ್ಮಿ ದುಡ್ಡು ಇಲ್ಲ, ಅನ್ನಭಾಗ್ಯದ ದುಡ್ಡು ಕೂಡ ಇಲ್ಲ, ಅಕ್ಕಿಯೂ ಇಲ್ಲ, ಹಣವೂ ಬಂದಿಲ್ಲ. ಬರೀ ನಿರಾಸೆ ಉಂಟಾಗಿದೆ ಫಲಾನುಭವಿಗಳಿಗೆ. ಇಲ್ಲಿ ತಿದ್ದುಪಡಿ ಆದ್ಮೇಲೆ ಎಲ್ಲ ಗೊಂದಲ ಆಗಿರುವಂಥದ್ದು. ರೇಷನ್ ಕಾರ್ಡ್ ತಿದ್ದುಪಡಿ ಆದ್ಮೇಲೆ ಶಾಕ್ ಎದುರಾಗಿದೆ ಅವರಿಗೆ. ಒಂದು ಕಡೆ ಗೃಹಲಕ್ಷ್ಮಿ ಹಣ ಕೂಡ ಸಿಕ್ಕಿಲ್ಲ, ಅನ್ನಭಾಗ್ಯದ ದುಡ್ಡು ಕೂಡ ಸಿಕ್ಕಿಲ್ಲ, ಅಕ್ಕಿ ಕೂಡ ಇಲ್ಲ, ಹಣ ಇಲ್ಲ, ನಿರಾಸೆ ಆಗಿದ್ದಾರೆ, ಬಹಳಷ್ಟು ಗೊಂದಲಕ್ಕೀಡಾಗಿದ್ದಾರೆ. ಪೋರ್ಟಲ್ನ ತಾಂತ್ರಿಕ ಸಮಸ್ಯೆಗೆ ಬೇಸತ್ತು ಹೋಗಿದ್ದಾವೆ ಕುಟುಂಬಗಳು. ತಿಂಗಳುಗಟ್ಟಲೆ ಅಲ್ದ್ರೂ ಕೂಡ ಈ ಒಂದು ಸಮಸ್ಯೆ ಸರಿ ಹೋಗ್ತಾ ಇಲ್ಲ, ಬಗೆಹರಿತಾ ಇಲ್ಲ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಗ್ಯಾರಂಟಿಯ ಹಣ. ಒಂದು ಕಡೆ ಅಕ್ಕಿನೂ ಇಲ್ಲ, ಇನ್ನೊಂದು ಕಡೆ ಹಣ ಕೂಡ ಇಲ್ಲ. ಈ ಪೋರ್ಟಲ್ನ ತಾಂತ್ರಿಕ ಸಮಸ್ಯೆಯಿಂದ ಆಗಿರುವಂತಹ ಸಮಸ್ಯೆ ಇದು. ಹೀಗಾಗಿ ಸಾಕಷ್ಟು ಕುಟುಂಬಗಳು ಕಂಗಾಲಾಗಿರುವಂಥದ್ದು. ಇನ್ನು ಗ್ಯಾರಂಟಿಗಾಗಿ ಆಧಾರ್ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಲಾಗಿತ್ತು. ತಿದ್ದುಪಡಿ ಮಾಡಿಕೊಂಡವರಿಗೆ ಇನ್ನೂ ಕೂಡ ಹಣ ಸಿಕ್ಕಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಿಸುಮಾರು 29,969 ಕುಟುಂಬಗಳಿಗೆ ಈ ಯೋಜನೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಪೋರ್ಟಲ್ನ ತಾಂತ್ರಿಕ ಸಮಸ್ಯೆಯಿಂದ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಹರಿಸಬೇಕು. ಅಲ್ಲಿ ತಾಂತ್ರಿಕ ಸಮಸ್ಯೆ ಏನಿದೆ, ತಿದ್ದುಪಡಿ ಆದಮೇಲೆ ಯಾಕೆ ಈ ಹಣ ಅವರಿಗೆ ವರ್ಗಾವಣೆ ಆಗೋದಕ್ಕೆ ಇನ್ನ ಲೇಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು. ನಮ್ದು ರೇಷನ್ ಕಾರ್ಡ್ ಬಂದ್ ಮಾಡಿದ್ದಕ್ಕೆ ನಾವು ಕೇಳಿ ಸಾಕಾಗಿ ಹೋಯ್ತ್ರಿ ಸರ್. ನಾವು 5-6 ತಿಂಗಳಿಂದ ಅಡ್ಡಾಡತ್ತೀವ್ರಿ. ನಮ್ದು ಏನೂ ಒಟ್ಟ ಬರೇ ಮಾಡಿಸ್ತೀವಿ ಅಂತ ಹೇಳ್ಯಾರ. ಇಷ್ಟು ದಿನ ಆದ್ರೂ ಜುಲೈ 28ಕ್ಕೆ ಬಂದ್ ಮಾಡ್ಯಾರ ನೋಡ್ರಿ ನಮ್ದು ರೇಷನ್ ಕಾರ್ಡ್. ಅಲ್ಲಿ ತನಕನೂ ಸ್ಟಾರ್ಟ್ ಐತ್ರಿ. ಜುಲೈ 28ಕ್ಕೆ ನಮ್ದು ರೇಷನ್ ದುಡ್ಡು ಬಂದೈತಿ, ಗೃಹಲಕ್ಷ್ಮಿಗೂ ಬಂದೈತ್ರಿ ಅಂತ ಎಲ್ಲಾ ಕಡೆ ವಿಚಾರ ಮಾಡಿದ್ರು ಇಲ್ಲ. ನಿಮ್ಗೆ ಅವ್ರಿಗೆ ಈ ಕೆಲಸ ಆಗಿಲ್ಲ ಅಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾದವ್ರು ರೇಷನ್ ಅವ್ರು ಏನು ನಮ್ಗೆ ಒಂದ್ಸಲಾನು ಇನ್ಫಾರ್ಮೇಶನ್ ಕೊಟ್ಟಿಲ್ರಿ. ನಿಂದ್ ಈ KYC ಆಗಿಲ್ಲ, ನಿನ್ ರೇಷನ್ ಬರಾತಿಲ್ಲ ಅಂದಿಲ್ಲ. ನಾವು ಮತ್ ಜುಲೈ ತನಾನು ರೇಷನ್ ತಗೊಂಡ ಹೋಗಿನ್ರಿ. DC ಅವ್ರ ಕಡೆ ಹೋದ ಮೇಡಮ್ ನಿಂದ್ ಈ KYC ಮಾಡಿಸ್ಕೊ ಹೋಗ ಗಡಗಡಿ ಕಡೆ ಅಂದ್ರೆ ಇಲ್ಲಿ ಬಂದ್ ಕೇಳಿದ್ರ ಅವ್ರ ಏನಂದ್ರೆ ಇಲ್ಲ, ಈಗ ಇಲ್ಲಿ ಈ KYC ಬಂದ್ ಮಾಡ್ಯಾರ,
ನೀ ಹೊಸ ಅಪ್ಲಿಕೇಶನ್ ಹಾಕೊಂಡ ಬರ್ಬೇಕಂದ್ರಿ ಅವ್ರು. ಈ ಹೊಸ ಅಪ್ಲಿಕೇಶನ್ ಈಗ ಮೊನ್ನೆ ಹೇಳಾನ ನಾವು ನಶಕ್ನಾಗ 6 ಗಂಟೆಗೆ ಹೋಗಿ ಕೂತೀವ್ರಿ ಅಲ್ಲಿ ಅವ್ರ ರೇಷನ್ ತೆಗ್ದಿದ್ದೇ ಇಲ್ರಿ. ಅದು ಇಲ್ಲ, ಅದು ಸುಳ್ಳು ಸುದ್ದಿ ಅಂತಂದ್ರಿ. ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋದ್ರು ಅಲ್ಲಿ ಟೆಸ್ಟಿಗೂ ರೇಷನ್ ಕಾರ್ಡ್ ಬೇಕಂದ್ರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ. ಹಿಂಗಾಗತ್ತಾರಿ, ನಮ್ಗೆ ರೇಷನ್ ಕಾರ್ಡ್ ಹೆಂಗಾರ ಚಾಲು ಮಾಡ್ಕೊಡ್ರಿ ಅಂದ್ರೆ ಅವ್ರು ಇಲ್ಲಮ್ಮ ಹೊಸ ಅಪ್ಲಿಕೇಶನ್ ಹಾಕೊಂಬರ್ರಿ ನೀವು, ಅವಾಗ ಸ್ಟಾರ್ಟ್ ಮಾಡೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಇಲ್ಲಿ ಸರಿಸುಮಾರು 29,000ಕ್ಕಿಂತಲೂ ಹೆಚ್ಚು ಕುಟುಂಬಗಳಿಗೆ ಈ ಒಂದು ಯೋಜನೆ ಸಿಕ್ಕಿಲ್ಲ ಅನ್ನುವಂಥ ಬೇಸರವನ್ನ ಹೊರ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರಾ ಅನ್ನುವಂಥ ಒಂದಿಷ್ಟು ಅನುಮಾನಗಳು ಕೂಡ ಬರ್ತಾ ಇದೆ. ಈ ಒಂದು ಈ ತಾಂತ್ರಿಕ ಸಮಸ್ಯೆಗೆ ಕಾರಣ ಏನು? ಅಧಿಕಾರಿಗಳು ಇದ್ರ ಬಗ್ಗೆ ಏನಾದರೂ ಗಮನ ಹರಿಸಿದಾರಾ ಹೇಗೆ ಅಂತ? ಚೇತನ್, ಗ್ಯಾರಂಟಿ ಯೋಜನೆಗಳ ಆರಂಭದಿಂದನೂ ಕೂಡ ಸಾಕಷ್ಟು ಜನರು ತಮ್ಮ ಆಧಾರ್ ಕಾರ್ಡ್ಗಳಲ್ಲಿ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ, ರೇಷನ್ ಕಾರ್ಡ್ಗಳಲ್ಲಿ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಅವುಗಳನ್ನ ತಿದ್ದುಪಡಿ ಮಾಡಿಕೊಂಡು ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಡಾಕ್ಯುಮೆಂಟ್ ಗಳನ್ನ ತಿದ್ದುಪಡಿಗೆ ಒಳಪಡಿಸಿದ್ದಾರೆ. ಅಂತವ್ರಿಗೆ ಯಾರ್ಯಾರು ತಿದ್ದುಪಡಿಗೆ ಒಳಪಡಿಸಿದಾರೋ, ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ನೇಮ್ ಸ್ಪೆಲ್ಲಿಂಗ್ ಏನಾದ್ರು ಮಿಸ್ಟೇಕ್ ಇದ್ದಂತ ಸಂದರ್ಭದಲ್ಲಿ ಅದನ್ನ ತಿದ್ದುಪಡಿ ಮಾಡಿದಾಗ ಅದು ವಾಪಸ್ ಅಪ್ಡೇಟ್ ಆಗೋದಕ್ಕೆ ತಿಂಗಳ ಸಮಯ ತೆಗೆದುಕೊಳ್ತಾ ಇದೆ. ಹೀಗಾಗಿ ಈ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಮತ್ತೊಂದ್ ಕಡೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇಂತಹ ಯೋಜನೆಗಳ ಹಣವನ್ನ ಪಡೆದುಕೊಳ್ಳೋದಕ್ಕೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಪ್ರಮುಖವಾಗಿ ಈ ಹಣ NPCI ಅಂದ್ರೆ ನೇರವಾಗಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಖಾತೆದಾರರ ಖಾತೆಗೆ ಜಮಾ ಆಗೋದ್ರಿಂದಾಗಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಖಾತೆ ಲಿಂಕ್ ಆಗಿರ್ಬೇಕು ಅನ್ನುವಂತಹ ಮಾಹಿತಿಯನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆ ಅಡಿ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ಈಗ ಹಣವನ್ನ ನೀಡ್ತಾ ಇದ್ದಾರೆ. ಆ ಹಣವನ್ನ ಪಡೆದುಕೊಳ್ಳೋದಕ್ಕೆ 29,000 ಜನರು ವಿಫಲರಾಗಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ಅಧಿಕಾರಿಗಳು ಕೊಡುವಂತಹ ಕಾರಣ ಏನಂತಂದ್ರೆ, ಒಂದ್ ಕಡೆ NPCI ಲಿಂಕ್ ಆಗಿಲ್ಲ, ಮತ್ತೊಂದ್ ಕಡೆ ಆಧಾರ್ ಕಾರ್ಡ್ ನಲ್ಲಿ ಮತ್ತು ರೇಷನ್ ಕಾರ್ಡ್ ನಲ್ಲಿ ಹೆಸರುಗಳ ಬದಲಾವಣೆ ಇರುತ್ತೆ. ಈ 2 ಪ್ರಮುಖ ಅಂಶಗಳಿಂದಾಗಿನೇ ಇವರು ಹಣವನ್ನ ಪಡೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಯಾರ್ಯಾರು ಈ ರೀತಿ ಸಮಸ್ಯೆ ಆಗಿದೆಯೋ ಅವರಿಗೆ ನಾವು ತಿಳುವಳಿಕೆಯನ್ನ ಕೊಟ್ಟಿದ್ದೀವಿ, ಅವರು ಬಂದು ಅದನ್ನ ಸರಿಪಡಿಸ್ಕೊಳ್ಬೇಕು, KYC ಯನ್ನ ಮಾಡ್ಕೊಳ್ಬೇಕು, ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ಅನ್ನೋಂತಹ ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ರೇಷನ್ ಅಂಗಡಿಗೆ ಹೋಗಿ KYC ಯನ್ನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸರಿಯಾಗಿ ಅದು ಸ್ಪಂದನೆ ಸಿಗ್ತಾ ಇಲ್ಲ. ಕಚೇರಿಗೆ ಅಲ್ಲಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂತಹ ಸರ್ವೇ ಸಾಮಾನ್ಯದಂತ ಆರೋಪಗಳು ಕೇಳಿ ಬರ್ತಾ ಇದಾವೆ. 29,000 ಜನರಿಗೆ ಈಗ ಸುಮಾರು 4-5 ತಿಂಗಳಿಂದನೂ ಕೂಡ ಈ ಒಂದು ಹಣ ಜಮಾ ಆಗ್ತಾ ಇಲ್ಲ. ಒಂದ್ ಕಡೆ ಅಕ್ಕಿನೂ ಸಿಗ್ತಾ ಇಲ್ಲ. ಇಂತ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಇದನ್ನ ಯಾವ ರೀತಿ ಇಲಾಖೆ ಸರಿಪಡಿಸುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಚೇತನ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಇಂದೇ ತೆರೆ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಇಂದು ಸಿಎಂ ಉತ್ತರ. ಡಿಸಿಎಂ DKಶಿ ಮೇಲಿನ CBI ಕೇಸ್ ವಾಪಸ್ ಪಡೆದ ಬಗ್ಗೆ ಹಾಗೂ ಸ್ಪೀಕರ್ ಬಗೆಗಿನ ಜಮೀರ್ ಹೇಳಿಕೆ ಪ್ರಸ್ತಾಪಕ್ಕೆ ಬಿಜೆಪಿ ತಯಾರಿ. ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಹಂಚಿಕೆ ವಿಚಾರ ಡಿಸೆಂಬರ್ 19ರಂದು ಸಿಎಂ DCM ದೆಹಲಿಗೆ. ವಾರದ ಒಳಗಡೆ ಪಟ್ಟಿ ಫೈನಲ್ ಮಾಡಿ ಘೋಷಣೆ ಸಾಧ್ಯತೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಭಕ್ತರ ಪರದಾಟ. ಸ್ವಾಮಿಯ ದರ್ಶನಕ್ಕೆ 18 ತಾಸು ನಿಲ್ಲುವಷ್ಟು ರಶ್. ಕೆಲ ಅಯ್ಯಪ್ಪನ ಭಕ್ತರು ದರ್ಶನ ಮಾಡದೆ ವಾಪಸ್. ಜನವರಿ 22ರಂದು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆ. 8,000ಕ್ಕೂ ಅಧಿಕ ಮಂದಿ ಭಾಗಿ. ಕರ್ನಾಟಕದಿಂದ ಪೇಜಾವರ, ಆದಿಚುಂಚನಗಿರಿ, ಸಿದ್ಧಗಂಗಾ, ಸುತ್ತೂರು ಶ್ರೀಗಳು ಸೇರಿ 250 ಗಣ್ಯರು ಹಾಗೂ ಸ್ವಾಮೀಜಿಗಳಿಗೆ ಆಹ್ವಾನ. ಚಳಿಗಾಲ ಶುರುವಾಗ್ತಾ ಇದ್ದಂತೆ ಮತ್ತೆ ಕೋವಿಡ್ ಪ್ರಕರಣ ಹೆಚ್ಚಳ. ಇಂಡೋನೇಷ್ಯಾ, ಮಲೇಷ್ಯಾ ಹಾಗೂ ಸಿಂಗಾಪುರದಂತಹ ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಕೋವಿಡ್ ಕಾಲದ ನಿಯಮಗಳು ಮರು ಜಾರಿ. ವಿಮಾನ ನಿಲ್ದಾಣಗಳಲ್ಲಿ ಥರ್ಮಲ್ ಸ್ಕ್ಯಾನರ್, ಮಾಸ್ಕ್ ಕಡ್ಡಾಯ. ಇಂಗ್ಲೆಂಡ್ನಲ್ಲಿ ಇಂಡಿಯನ್ ಮೈನಾರಿಟಿ ಫೌಂಡೇಶನ್ ವತಿಯಿಂದ ಲಂಡನ್ನಲ್ಲಿ ನಮಸ್ತೆ ಲಂಡನ್ ಕಾರ್ಯಕ್ರಮ. ನವಭಾರತ ಪುನರುತ್ಥಾನ ಕಾರ್ಯಕ್ರಮದ ಮೂಲಕ ಭಾರತದ ಸಾಧನೆಗಳ ಸಂಭ್ರಮ. ಮೆಲುಕು. ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ಸಾಧನೆಗಳ ಅನಾವರಣ.